ఎవరు చేసినారు సేన్ ఇక్కడదే అదే ಇದೆ అప్పుడే కాల్చేస్తారా అయ్యో అయ్యో निन्ना तो गुस्से मतलब खुशी ಹಾಯ್ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಈ ವ್ಯೂ. ಇದು ತುಂಗಭದ್ರಾ ಡ್ಯಾಮ್ನಿಂದ ಬರುವಂತಹ HLC ಕಾಲುವೆಗೆ ಹೋಗುವಂತಹ ನೀರಿದು. ಈ ಪ್ಲೇಸ್ ಎಲ್ಲಿದೆಪ್ಪ ಅಂದರೆ ಬಳ್ಳಾರಿಯಿಂದ ಸರಸುಮಾರು 20 ಕಿಲೋಮೀಟ್ರ್ ದೂರದಲ್ಲಿರುವ ಎತ್ತಿನಬೂದ ಗ್ರಾಮದ ಹಿಂಗೆ ಮುಂದಕ್ಕೆ ಹೋದರೆ ಇದು ಆಂಧ್ರಕ್ಕೆ ಹೋಗುವಂತಹ ಇದು HLC ಕಾಲುವೆ. ಹೀಗೆ ಮುಂದೆ ವ್ಯೂ ತೋರಿಸ್ತೀನಿ ಬನ್ನಿ, ಎಷ್ಟು ಮೇಲ್ಗಡೆ ಇದೆ ಅಂತ ನೀರು. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಇದ್ದಾವೆ ನೀರು. ಇದು ಆಂಧ್ರಕ್ಕೆ ಹೋಗುವಂತಹ ಕಾಲುವೆ, HLC ಕಾಲುವೆ. ಇನ್ನೊಂದು ಬ್ಯೂಟಿಫುಲ್ ಆಗಿ ಇರುವಂತಹ ವ್ಯೂ ತೋರಿಸ್ತೀನಿ ಬನ್ನಿ. ಕೆಳಗಡೆ ಹಳ್ಳ ಇದೆ, ಮೇಲ್ಗಡೆ ಈ HLC ಕಾಲುವೆ ಹಾದು ಹೋಗುತ್ತೆ. ಸರಿಸುಮಾರು 50-60 ವರ್ಷಗಳ ಹಿಂದೆ ಈ ನಿರ್ಮಾಣವಾಗಿರುವಂತಹ ಈ ಕಾಲುವೆ. ರೈತರ ಜೀವನಾಡಿ ಆಗಿರುವಂತಹ ಈ ತುಂಗಭದ್ರಾ ಡ್ಯಾಮ್ ನೀರು. ಬನ್ನಿ, ಒಂದು ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ತೋರಿಸ್ತೀನಿ ನಿಮಗೆ. ಅದು ಏನಪ್ಪ ಅಂದರೆ ಮೇಲ್ಗಡೆ ನೀರು ಹಾದು ಹೋಗುತ್ತೆ, ಕೆಳಗಡೆ ಹಳ್ಳದ ನೀರು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಮೇಲ್ಗಡೆ ಇದ್ದಾವೆ ನೀರು. ಇದೇ ನೋಡ್ರಿ ತುಂಗಭದ್ರಾ ಡ್ಯಾಮ್ನಿಂದ ಬರುವಂತಹ ನೀರು. ಆಂಧ್ರ, ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಹೋಗುವಂತಹ ಇವು ನೀರು. ನೋಡ್ರಿ, ಇದೇ ಹಳ್ಳ, ಕೆಳಗಡೆ ಹಳ್ಳ ಇದೆ, ಕೆಳಗಡೆ ನೀರು ಹೋಗುತ್ತೆ, ಮೇಲ್ಗಡೆ HLC ಕಾಲುವೆ ಇದೆ. ನೀವು ನೋಡ್ತಾ ಇರ್ಬೋದು, ನಾವು ಇದ್ರ ಮೇಲೆ ಹೋಗ್ತೀವಿ. ಆ ಕಡೆ ಕೂಡ ಸೇಮ್ ಒಬ್ಬರೇ ಮನುಷ್ಯರು ಹೋಗುವಂತಹ ದಾರಿದೆ. ಎಷ್ಟು ಮೇಲ್ಗಡೆ ಇದ್ದೇವೆ ನೋಡ್ರಿ ನೀರು. ನೋಡಿ ಫ್ರೆಂಡ್ಸ್, ಜಸ್ಟ್ ಕೈ ಇಟ್ಟರೆ ನೀರು ಸಿಗ್ತವೆ, ನೋಡ್ಬೋದು ಎಷ್ಟು ಕೆಳಗಡೆ ಇದ್ದೇವೆ. ಇದೆ ನೋಡ್ರಿ, ಈ ಕಡೆ ಹಳ್ಳ ಇದೆ, ಈ ಕಡೆ HLC ಕಾಲುವೆ ಹಾದು ಹೋಗುತ್ತೆ. ನೋಡ್ತಾ ಇರ್ಬೋದು, ಆ ಕಡೆ ರೋಡ್ ಇದೆ. ಇದೇ ರೀತಿಯಾಗಿ ಸೇಮ್ ಬಂಗಾರಪ್ಪ ಕಟ್ಟಿರುವಂತಹ ಬ್ರಿಡ್ಜ್ ಸರಿಸುಮಾರು 5 ಕಿಲೋಮೀಟರ್ ದೂರ ಇದೆ. ಅದು ಎಲ್ಲಿದೆಪ್ಪ ಅಂದರೆ ಚಂಡೂರು ಹತ್ರ, ಚಂಡೂರು ಮತ್ತು ಕಂಬರ್ಚೇಡು, ಅದೇ ರೀತಿಯಾಗಿ ರಾಯಾಪುರ ಮಧ್ಯದಲ್ಲಿರುವಂಥ ಹಾದು ಹೋಗಿರುವಂತಹ ಬಂಗಾರಪ್ಪ ಬ್ರಿಡ್ಜ್. ಅದು ಸೇಮ್ ಆ್ಯಸ್ ಇಟ್ ಈಸ್ ಇದೆ.
ಕೆಳಗಡೆ ಅಗರಿ ಇದೆ, ದೊಡ್ಡದು ಅಗರಿ. ಮೇಲ್ಗಡೆ ನೀರು ಹಾದು ಹೋಗುತ್ತೆ. ಇನ್ನು ಮೇಲ್ಗಡೆ ಮನುಷ್ಯರು ಹೋಗೋಕ್ಕೆ ದಾರಿ ಕೂಡ ಇದೆ. ಅದು ಒಂದು ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ರಿ, ಇದೇ ಹಳ್ಳ. ಎಷ್ಟು ಅಗಲಾಗಿದೆ ನೋಡ್ರಿ ಈ ಹಳ್ಳ. ಆ ಕಡೆ ರೋಡ್ ಇದೆ, ಆ ಕಡೆ ರೈತರು ಬೆಳೆಯಿರುವಂತಹ ಭತ್ತ ಇದೆ. ಆ ಕಡೆ ಈ ಕಡೆ ಭತ್ತದ ವ್ಯೂ ಹೇಗಿದೆ ನೋಡ್ರಿ. ಆ ಕಡೆ ಹಳ್ಳ ನೋಡ್ರಿ. ಇದೇ HLC ಕಾಲುವೆ ವ್ಯೂ. ನೋಡಿ, ಇದು ಹಳ್ಳ ಕೆಳಗಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಟೈಮ್ ಈ ವ್ಯೂ ತೋರ್ಸೋಕ್ಕೆ ಇನ್ನೊಂದು ಸಲ ಬರ್ತೀನಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನೀವು ನೋಡ್ತಾ ಇರ್ಬೋದು ವ್ಯೂ ನೋಡ್ರಿ ಯಾವ ರೀತಿ ಆಗಿದೆ ಅಂತ. ಒಳ್ಳೆ ಬ್ಯೂಟಿಫುಲ್ ಆಗಿರುವಂತಹ ವ್ಯೂ. ಈ ಕಡೆ ಎಲ್ಲ ಹೊಲ ಗದ್ದೆಗಳು ಇದ್ದಾವೆ. ಒಳ್ಳೆಯ ವಾತಾವರಣ. ಸದ್ಯಕ್ಕೆ ನಮ್ಮ ಕಡೆ ಮೋಡ ಮುಸುಕಿತ ಮಳೆ ಬರುವ ಸಂಭವ ಇದೆ. ಬನ್ನಿ ಮತ್ತೆ ತೋರಿಸ್ತೀನಿ. ಇದ್ರ ಮೇಲೆ ಮತ್ತೆ ಹೋಗೋಣ್ರಿ. ನೋಡ್ರಿ ಯಾವ ರೀತಿ ಆಗಿದೆ ಅಂತ. ಕೆಳಗಡೆ ಅದೇ ರೀತಿಯಾಗಿ ಹಳ್ಳ, ನೀರು ಹೋಗ್ತಾ ನೋಡ್ರಿ. ಈ ಕಡೆ ನೀರು, ನಾವು ಮಧ್ಯದಲ್ಲೇ ಹೋಗ್ತಾ ಇರೋದು. ಈ ಕಡೆ HLC ಕಾಲುವೆ ಇದೆ, ಈ ಕಡೆ ಹಳ್ಳ ಇದೆ. ಮಧ್ಯದಲ್ಲೇ ಜಸ್ಟ್ ಮನುಷ್ಯರು ಹೋಗೋಕ್ಕೆ ದಾರಿ ಇದೆ ಅಷ್ಟೇ. ಇನ್ನು ಕೆಳಗಡೆ ಹೋಗಿ ಅಲ್ಲೆಲ್ಲಿದ್ದ ವಿಡಿಯೋ ಮಾಡ್ತೀವಿ ನೋಡ್ರಿ. ಇದೆಲ್ಲ ನಿಮಗೆ ಕಾಣುತ್ತೆ. ಎಷ್ಟು ಮೇಲ್ಗಡೆ ಇದ್ದಾವೆ ನೋಡ್ರಿ ನೀರು. ಬನ್ನಿ ಕೆಳಗಡೆಯಿಂದ ವ್ಯೂ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ವ್ಯೂ. ನೋಡ್ರಿ ಇದೆ ಹಳ್ಳ. ಫುಲ್ಲು ಮಳೆ ಬಂದರೆ ಇಲ್ಲಿ ಮೇಲ್ಗಡೆ ನೀರು ಹರಿಯುತ್ತೆ. ನೀವು ನೋಡ್ತಾ ಇರ್ಬೋದು ನೋಡ್ರಿ ಯಾವ ರೀತಿ ಆಗಿದೆ ಅಂತ. ಆಗಿನ ಕಾಲಕ್ಕೆ ಕಟ್ಟಿರುವಂತಹ ಗಟ್ಟಿಮುಟ್ಟಾದಂತಹ ಇದು ಕಾಲುವೆ ಮತ್ತು ಬ್ರಿಡ್ಜು.